ವೆಲ್ಕಮ್ ಟು ಕರೆಂಟ್ ನಾಗಪಟ್ಟಿನಂ. ನಾನು ನಿಮ್ಮ ಪೀಸ್ ಟ್ರಾವೆಲರ್. ಎಲ್ಲರೂ ಹಿಸ್ಟ್ರಿ ಆಫ್ ನಾಗಪಟ್ಟಿನಂ ವಿಡಿಯೋನ ನೋಡಿದ್ದೀರಾ ಅನ್ಕೊಂಡಿದೀನಿ. ನೋಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ನೋ ಅಂದ್ರೆ ವಿಡಿಯೋನ ನೋಡಿ. ಓಕೆ, ಬನ್ನಿ ಕರೆಂಟ್ ನಾಗಪಟ್ಟಿನಂ ಈಗ ಹೇಗಿದೆ ಅಂತ ನೋಡೋಣ. ಯಾವ್ಯಾವ ತರ ಮೀನ್ಗಳಿದೆ, ಮತ್ತೆ ಅಲ್ಲಿನ ಜನ ಹೇಗೆಲ್ಲ ಇದ್ದಾರೆ, ಎಷ್ಟು ಕಷ್ಟಪಡ್ತಾರೆ, ಮತ್ತೆ ಹೇಗೆಲ್ಲ ಟ್ರೇಡಿಂಗ್ ನಡೆಯುತ್ತೆ ಅಂತ ನೋಡೋಣ ಬನ್ನಿ. ನಾಗಪಟ್ಟಿನಂ ಹಾರ್ಬರ್ ಅಂದ್ರೇನೆ ಮೀನು ಮಾರಾಟಕ್ಕೆ ತುಂಬಾನೇ ಫೇಮಸ್ಸು. ಇಲ್ಲಿ ಬೆಳಗಿನ ಜಾವ 3 ಗಂಟೆಗೆಲ್ಲ ಫಿಶಿಂಗ್ ಬೋಟ್ ಲ್ಯಾಂಡ್ ಆಗುತ್ತಂತೆ. ಲ್ಯಾಂಡ್ ಆದ ತಕ್ಷಣ ಸಿಕ್ಕಾಪಟ್ಟೆ ಜನ ತುಂಬೋಯ್ತಾರಂತೆ. ನಾನು ಬೆಳಗ್ಗೆ 6 ಗಂಟೆಗೆ ವಿಡಿಯೋ ಮಾಡಕ್ಕೆ ಬಂದೆ, ಜನ ಇನ್ನೂ ಕಡಿಮೆ ಆಗಿಲ್ಲ ಕಣ್ರಿ. ಬಟ್ ಬೆಳಗ್ಗೆ 10 ಗಂಟೆಯೊಳಗಡೆ ಫುಲ್ಲು ಕ್ಲೋಸ್ ಆಗೋಗುತ್ತೆ. ಇಲ್ಲಿ ಬರೋಂಥ ಮೀನುಗಳು ಇಂಡಿಯಾದಲ್ಲಿ ಎಲ್ಲಾ ಕಡೆ ಎಕ್ಸ್ಪೋರ್ಟ್ ಆಗುತ್ತೆ. ಅದೇ ತರ ದೇಶ ವಿದೇಶಗಳಿಗೂ ಎಕ್ಸ್ಪೋರ್ಟ್ ಆಗುತ್ತೆ. ಇದು ಆಕ್ಟೋಪಸ್. ಯಾರೆಲ್ಲ ಆಕ್ಟೋಪಸ್ ತಿಂದಿರೋ ಅವರೆಲ್ಲ ಕಮೆಂಟ್ ಮಾಡಿ. ಇರಿ ಕಾಣಿಸ್ತಾ ಇದೆಯಾ ಅಲ್ಲಿ? ಲ್ಯಾಂಡ್ ಆದ ಫಿಶಿಂಗ್ ಬೋಟ್ ಇಂದ ಎಲ್ಲ ಆಕ್ಟೋಪಸಸ್ ನ ಕ್ರೇಟ್ ಗೆ ಅನ್ಲೋಡ್ ಮಾಡ್ತಾ ಇದ್ದಾರೆ. ನಾನಂತೂ ಆಕ್ಟೋಪಸ್ ನ ರಿಯಲ್ ಆಗಿ ನೋಡೇ ಇರ್ಲಿಲ್ಲ. ಸೈನ್ಸ್ ಬುಕ್ ಅಲ್ಲಿ, ವಿಡಿಯೋಸ್ ಅಲ್ಲಿ ನೋಡಿದ್ದೆ. ಫಸ್ಟ್ ಟೈಮ್ ಡೈರೆಕ್ಟ್ ಆಗಿ ನೋಡಿ ಕಣ್ ತುಂಬ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಕಣ್ ತುಂಬ್ಕೊಳ್ಳಿ ಫ್ರೆಂಡ್ಸ್. ಆಹಾ, ಇದನ್ನ ಕೈಯಲ್ಲಿ ಇಟ್ಕೊಂಡಿದ್ರೆ ಇದರ ಸ್ಕಿನ್ ಒಂಥರ ಲೋಳೆಯಾಗಿದೆ. ದೇಹ ತುಂಬಾನೇ ಮೃದುವಾಗಿದೆ. ದೇಹದಲ್ಲಿ ಯಾವುದೇ ರೀತಿ ಗಟ್ಟಿಯಾದ ಅಂಗಗಳೇ ಇಲ್ಲ. ಇದಕ್ಕೆ 8 ಬಾವುಗಳಲ್ಲಿ ಬ್ರೈನ್ ಕಂಟ್ರೋಲ್ ಸಿಸ್ಟಮ್ ವರ್ಕ್ ಆಗುತ್ತೆ. ಮತ್ತೆ ಇದು ಅದರ ಬಾಯಿ ಬೈ ಚಾನ್ಸ್ ಏನಾದ್ರೂ ಕಚ್ಚಿದ್ರೆ ತುಂಬಾನೇ ವಿಷಪೂರಿತವಾಗಿರುತ್ತಂತೆ. ಕಚ್ಚಿದ ತಕ್ಷಣ ಸೈಡಲ್ಲಿರುವ ಕೋರೆಗಳಿಂದ ತುಂಬಾ ಟೈಟ್ ಆಗಿ ಲಾಕ್ ಮಾಡ್ಕೊಳ್ಳುತ್ತಂತೆ. ಮತ್ತೆ ಇದು ಗೂಸುಂಬೆ ತರ ಬಣ್ಣನೂ ಬದಲಾಯಿಸುತ್ತಂತೆ. ಇದು ಸಾಗರದಾಳದ ಬಂಡೆಯಲ್ಲಿ ವಾಸ ಮಾಡುತ್ತಂತೆ. ಆ ಬಂಡೆಗಳು ಯಾವ ಬಣ್ಣ ಇರುತ್ತೋ ಅದೇ ತರ ಬಣ್ಣ ಬದಲಾಯಿಸ್ಕೊಳ್ಳುತ್ತಂತೆ. 1 ಗಂಟೆಯಲ್ಲಿ 170 ಬಾರಿ ತನ್ನ ಬಣ್ಣನ ಬದಲಾಯಿಸುತ್ತಂತೆ. ಇದನ್ನ ನೋಡಿನೇ ಹೇಳಿರ್ತಾರೇನೋ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಸೊ ಅಕಾರ್ಡಿಂಗ್ ಟು ಸೈನ್ಸ್, ಆಕ್ಟೋಪಸ್ ಒಂದು ಅತಿ ಬುದ್ಧಿವಂತಿಕೆ ಗುಣಲಕ್ಷಣಗಳು ಇರುವಂತ ಜೀವಿ ಅಂತಾನೆ ಹೇಳ್ಬೋದು. ಈ ಆಕ್ಟೋಪಸಸ್ ಚೀನಾ ಮತ್ತು ಜಪಾನ್ ದೇಶಗಳಿಗೆ ತುಂಬಾನೇ ಎಕ್ಸ್ಪೋರ್ಟ್ ಆಗುತ್ತಂತೆ. ಇಲ್ಲಿ ಕೆಲಸ ಮಾಡೋ ಅಣ್ಣ ಒಬ್ರು ಆಕ್ಟೋಪಸ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆದ್ರೆ ಆ ವಿಡಿಯೋದು ಫುಲ್ ಆಡಿಯೋ ಲಾಸ್ ಆಯ್ತು. ಮತ್ತೆ ವರ್ಕ್ ಮಾಡಿ ಫುಲ್ ವಾಯ್ಸ್ ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಎಲ್ಲ ಫಿಶಿಂಗ್ ಬೋಟ್ಸ್ ಇಂದ ಫ್ರೆಶ್ ಆದ ವೆರೈಟಿ ಮೀನುಗಳನ್ನ ಅನ್ಲೋಡಿಂಗ್ ಮಾಡ್ತಿದ್ದಾರೆ. ಅಲ್ಲಿ ಕಾಣಿಸ್ತಿದ್ಯಾ? ಮತ್ತೆ ಸಮುದ್ರದೊಳಗಡೆ ಬೋಟ್ ಹೋಗ್ತಿದೆ ನೋಡಿ. ಒಂದೊಂದು ಗ್ರೂಪ್ಸ್ ಒಂದೊಂದು ಫಿಶಿಂಗ್ ಬೋಟ್ ತಗೊಂಡು ಸಮುದ್ರದಲ್ಲಿ ಡೆಪ್ತ್ ಆಗಿರೋ ಜಾಗಗಳಲ್ಲಿ, ಸಮುದ್ರ ಮಧ್ಯದಲ್ಲಿ 1 ವಾರ ಇದ್ದು ಫಿಶಿಂಗ್ ಮಾಡ್ತಾರಂತೆ. ಇನ್ನು ಕೆಲವೊಬ್ರು 15 ದಿನಗಳವರೆಗೆ ಕೂಡ ಇದ್ದು ಫಿಶಿಂಗ್ ಮಾಡ್ಕೊಂಡು ಬರ್ತಾರಂತೆ. ಇದನ್ನ ಸ್ಕ್ವಿಡ್ ಅಂತ ಕರೀತಾರೆ. ಕನ್ನಡದಲ್ಲೂ ಸಹ ಸ್ಕ್ವಿಡ್ ಅಂತಾನೆ ಕರೀತಾರೆ. ತಮಿಳಿನಲ್ಲಿ ಕಣ್ವಾ ಅಂತ ಹೇಳ್ತಾರೆ. ಇದರ ಶರೀರ ನೋಡಿ ಉದ್ದವಾಗಿದೆ ಮತ್ತೆ ತುಂಬಾನೇ ಮೃದುವಾಗಿದೆ. ಇದಕ್ಕೆ ತುಂಬಾನೇ ದಪ್ಪ ಕಣ್ಗಳಿವೆ. ಇದು ಸಹ ತನ್ನ ಬಣ್ಣನ ಬದಲಾಯಿಸುತ್ತಂತೆ. ಸ್ಕ್ವಿಡ್ಗಳಲ್ಲಿ ಸುಮಾರು ಕ್ಯಾಟಗರಿ ಇದೆ, ಅದರಲ್ಲಿ ಇದು ಒಂದು. ಒಟ್ನಲ್ಲಿ ಸ್ಕ್ವಿಡ್ ಮತ್ತೆ ಆಕ್ಟೋಪಸ್ ಒಂದೇ ಜಾತಿಯವರಂತಾನೆ ಹೇಳ್ಬೋದು.
ಈ ಒಂದು ಕಟ್ಟಡದಲ್ಲಿ ಅನ್ಲೋಡ್ ಆದಂತ ಕ್ರೇಟ್ಗಳನ್ನ ಇಡೋದಕ್ಕೂ ಮಾರಾಟ ಮಾಡೋದಕ್ಕೂ ಬಳಸ್ತಾರೆ. ನೀವು ನೋಡ್ಬೋದು ಇಲ್ಲಿ ವೆರೈಟೀಸ್ ಆಫ್ ಆಕ್ಟೋಪಸಸ್, ಸ್ಕ್ವಿಡ್ಸ್ ಇದಾವೆ. ಇದು ಕೂಡ ಒಂದು ಜಾತಿಯ ಸ್ಕ್ವಿಡ್. ಇದರ ಬಾಡಿ, ಕಣ್ಣು ಎಲ್ಲ ಡಿಫ್ರೆಂಟ್ ಆಗಿದೆ ನೋಡಿ. ಅಲ್ಲಿಂದ ಹಾಗೆ ಮುಂದೆ ಬಂದ್ರೆ ಇಲ್ಲಿ ವೆರೈಟಿ ಆಫ್ ಫಿಶಸ್, ಫ್ರಾನ್ಸ್, ಕ್ರಾಬ್ಸ್, ಆಕ್ಟೋಪಸಸ್, ಸ್ಕ್ವಿಡ್ಸು ಎಲ್ಲಾನು ಲೋಡ್ ಮಾಡಿ ಕ್ರೇಟ್ಗಳನ್ನ ಗಾಡಿಗಳಿಗೆ ಶಿಫ್ಟ್ ಮಾಡ್ತಿದ್ದಾರೆ ನೋಡಿ. ಇವೆಲ್ಲ ದೇಶ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಆಗುತ್ತಂತೆ. ಅದರಲ್ಲಿ ಆಕ್ಟೋಪಸ್ ಮತ್ತೆ ಸ್ಕ್ವಿಡ್ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ಚೀನಾ ಮತ್ತು ಜಪಾನ್ ದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತಂತೆ. ಇನ್ನ ಇಲ್ಲಿ ಫಿಶಿಂಗ್ ಬೋಟ್ ಇಂದ ಅನ್ಲೋಡಿಂಗ್ ಆದ ತಕ್ಷಣ ಇಲ್ಲಿರುವ ರಿಟೇಲ್ ಓನರ್ಸ್ ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡಿ ರಿಟೇಲ್ ಕಸ್ಟಮರ್ಸ್ಗೆ ರಿಟೇಲ್ ಪ್ರೈಸ್ ಅಲ್ಲಿ ಮಾರಾಟ ಮಾಡ್ತಾರೆ. ಕ್ರೇಟ್ಸ್ ಅಲ್ಲಿ ನೋಡ್ತಾ ಇರಬಹುದು ದೊಡ್ಡ ದೊಡ್ಡ ವೆರೈಟಿ ಮೀನುಗಳು, ಏಡಿಗಳು, ಸೀಗಡಿ ಎಲ್ಲ ಇದಾವೆ. ಇದು ಬ್ಲ್ಯಾಕ್ ಫಿಶ್. ಇದು ನೋಡಿ ಪ್ಯಾರೆಟ್ ಫಿಶ್ ಅಂತೆ. ನಾನು ಫಸ್ಟ್ ಟೈಮ್ ನೋಡಿದೆ. ಪ್ಯಾರೆಟ್ ಪಕ್ಷಿ ನೋಡಿರ್ತೀವಿ, ಆದ್ರೆ ಪ್ಯಾರೆಟ್ ಫಿಶ್ ಇದೇ ಮೊದಲು ನೋಡ್ತಿರೋದು. ಈ ಪ್ಯಾರೆಟ್ ಫಿಶ್ ನೋಡಕ್ಕೆ ತುಂಬಾನೇ ಮುದ್ದಾಗಿದೆ. ಅಬ್ಬಬ್ಬ ಅಂದ್ರೆ ಈ ಪ್ಯಾರೆಟ್ ಫಿಶ್ 10 ರಿಂದ 15 kg ಇದೆ. ಇದು ಆರೆಂಜ್ ಫಿಶ್. ಇದು ತುಂಬಾ ಡೆಪ್ತ್ ಆಗಿರೋ ಜಾಗಗಳಲ್ಲಿ ಮಾತ್ರ ವಾಸ ಮಾಡ್ತಾವಂತೆ. ಈ ಮೀನ್ ಹೆಸರು ಗೊತ್ತಿಲ್ಲ, ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಲಾಂಗ್ ಫಿಶ್ ಕ್ಯಾಟಗರಿ ಮೀನು. ಈ ಮೀನು ಸುಮಾರು 200 ರಿಂದ 1000 ಅಡಿ ಆಳದಲ್ಲಿ ಸಿಗ್ತಾವಂತೆ. ಇದು ಕ್ರಾಬ್ ಅಂದ್ರೆ ಏಡಿ. ಇದ್ರಲ್ಲೂ ಸಹ ವಿವಿಧ ಜಾತಿ ಏಡಿ ಇದೆ. ಇದಕ್ಕೆ ತಲೆ ಇರಲ್ಲ, ತನ್ನ ಬೆನ್ನೆಲುಬಲ್ಲಿ ಕಣ್ಣಿರುತ್ತೆ. ಈ ಏಡಿಗಳು ನೀರಲ್ಲಿ ಮತ್ತೆ ಭೂಮಿ ಮೇಲೇನೂ ವಾಸ ಮಾಡ್ತವೆ. ಇದು ಫ್ರಾನು, ಕನ್ನಡದಲ್ಲಿ ಇದನ್ನ ಸೀಗಡಿ ಅಂತೀವಿ. ಇದು ಕೈಟ್ ಸ್ಟೈಲ್ ಅಲ್ಲಿರೋ ಕೈಟ್ ಫಿಶ್.
ಹಾಗೆ ಮುಂದೆ ಬಂದರೆ ಚಿಕ್ಕ ಚಿಕ್ಕ ವೆರೈಟಿ ಮೀನುಗಳು, ಏಡಿ, ಸೀಗಡಿ, ಕರ್ಮೀನು, ಎಲ್ಲ ಥರದ ಕಲರ್ ಮೀನುಗಳಿವೆ. ಓ ಮೈ ಗಾಡ್, ನೆಲದಲ್ಲೇ ರಾಶಿ ರಾಶಿ ಮೀನು ಸುರಿದು ಮಾರಾಟ ಮಾಡ್ತಿದ್ದಾರೆ. ಎಲ್ಲಿ ನೋಡಿದ್ರು ಮೀನು, ಫ್ರೈ ಮೀನು, ಸಾರು ಮೀನು, ಎಲ್ಲ ಮೀನು ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀನನ್ನ ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ನೋಡೋಣ. ಕಾಯ್ತಾ ಇರಿ. ನಾನು ನಿಮ್ಮ ಪೀಸ್ ಟ್ರಾವೆಲರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬು ಮಾಡಿ. ಹಾಗೆ ಮರಿದೆ ಶೇರ್ ಮಾಡಿ. ಧನ್ಯವಾದಗಳು.